ಮೈಕಲ್ ದ ಕೂನಾ ಅವರು ವರದಿಯನ್ನು ಕೊಟ್ಟಿದ್ದಾರೆ. ವರದಿಯನ್ನು ನಾವಿನ್ನೂ ನೋಡಿಲ್ಲ. ಕೋವಿಡ್ ಸಂದರ್ಭದಲ್ಲಿ ವ್ಯಾಪಕವಾಗಿ ಹಣ ದುರುಪಯೋಗ ಆಗಿರುವಂತಹದ್ದು ಜಗಜ್ಜಾಗಿರಾಗಿರುವ ವಿಷಯ. ಒಂದು ಕಡೆ ಜನ ಕೋವಿಡ್ಗೆ ಪ್ರಾಣ ಕಳ್ಕೊಳ್ತಾ ಇದ್ದರೆ, ಇನ್ನೊಂದು ಕಡೆ ಆವತ್ತು ಕೆಲವು ಅಧಿಕಾರಿಗಳು ರಾಜಕಾರಣಿಗಳು ದುಡ್ಡು ಮಾಡೋದಕ್ಕೆ ಜನಗಳ ಸಾವನ್ನು ಉಪಯೋಗಿಸ್ಕೊಂಡಿರೋದನ್ನು ಕೂಡ ನಾವೆಲ್ಲ ನೋಡಿದ್ದೇವೆ. ಇದನ್ನು ಬರೀ ನಾವು ಬಾಯಿ ಮಾತಿನಲ್ಲಿ ಹೇಳಿದರೆ ರಾಜಕೀಯ ಆರೋಪ ಪ್ರತ್ಯಾರೋಪ ಕೆಸರು ಎರಚಾಟ ಆಗುತ್ತೆ ಅಂತೇಳಿ ಒಬ್ಬ ನ್ಯಾಯಮೂರ್ತಿ ಜಡ್ಜ್ ಅವರ ನೇತೃತ್ವದಲ್ಲಿ ತನಿಖಾ ಆಯೋಗವನ್ನು ರಚನೆ ಮಾಡಿದ್ದೇವೆ. ಅವರು ಒಂದು ಮೊದಲನೇ ವರದಿಯನ್ನು ಕೊಟ್ಟಿದ್ದಾರೆ, ಹಾಗೂ ಅಂತಿಮ ವರದಿಯನ್ನು ಕೂಡ ಕೊಡ್ತಾರೆ. ಯಾಕೆಂದರೆ ಏನು ತಪ್ಪು ನಪ್ಪಾಗಿದೆ ಅನ್ನೋದನ್ನು ಯಾರಾದರೂ ತನಿಖೆ ಮಾಡಿ ಸೂಕ್ತ ವ್ಯಕ್ತಿಗಳು ಹೇಳಬೇಕು. ಬಿಟ್ಟರೆ ನೀವು ಆರೋಪ ಮಾಡ್ಬೋದು, ಆರೋಪ ಎಲ್ಲನೂ ಕೂಡ ಸತ್ಯ ಆಗೋದಿಲ್ಲ, ಆರೋಪ ಎಲ್ಲವೂ ಕೂಡ ಸಾಬೀತಾಗೋದಿಲ್ಲ. ನಾವು ರಾಜಕೀಯ ಕಾರಣಕ್ಕೆ ಆರೋಪ ಮಾಡುವಂಥದ್ದು ಕೂಡ ಕೆಲವು ಸಂದರ್ಭದಲ್ಲಿ ಇರಬಹುದು. ಆದರೆ ಇವತ್ತು ಒಬ್ಬ ನಿಷ್ಠಾವಂತ ನ್ಯಾಯಾಧೀಶರು ತನಿಖಾ ವರದಿಯನ್ನು ನೀಡಿದ್ದಾರೆ. ಏನಿದೆ ಅನ್ನೋದನ್ನು ನಾವು ಕೂಡ ಅಧ್ಯಯನ ಮಾಡ್ತೇವೆ, ಅದರ ಮೇಲೆ ಮುಂದೆ ಕ್ರಮವನ್ನು ಕೂಡ ನಾವು ಜರುಗಿಸ್ತೇವೆ. ಅವರು ನ್ಯಾಯಾಧೀಶರು ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಸರ್ಕಾರ ಮುಂದಿನ ಕೆಲಸವನ್ನು ಕೂಡ ಮಾಡ್ತೇವೆ. ಒಂದು ನ್ಯಾಯ ತನಿಖೆ ತಪ್ಪು ನೆಪ್ಪು ನ್ಯಾಯಯುತವಾಗಿ ಆಗಬೇಕು. ಬಿಟ್ಟರೆ ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸೋದು ಆಗೋದಿಲ್ಲ. ಅದನ್ನು ಮಾಡೋದನ್ನು ಬಿಟ್ಟು ನಮ್ಮ ಸರ್ಕಾರ ನಿಯಮಬದ್ಧವಾಗಿ ತಪ್ಪಾಗಿದೆಯಾ ಇಲ್ಲವಾ, ತಪ್ಪಾಗಿದ್ದರೆ ಏನು ತಪ್ಪಾಗಿದೆ, ಅದಕ್ಕೆ ಏನು ಶಿಕ್ಷೆ, ಇದನ್ನು ಒಂದು ನಿಯಮಬದ್ಧವಾಗಿ ಮಾಡುವಂಥ ಕೆಲಸಕ್ಕೆ ಮೈಕಲ್ ದ ಕೂನಾ ಅವರ ಆಯೋಗನೇ ಒಂದು ಉದಾಹರಣೆ. ನಾವು ಕೂಡ ಸುಮ್ಮನೆ ಯಾರ ಮೇಲೇನೋ ತೇಜೋವಧೆ ಮಾಡೋದಾಗಲಿ ವಿಚಂಟಿಂಗ್ ಮಾಡೋದಾಗಲಿ ರಾಜಕೀಯ ಸೇಡಿನ ಕ್ರಮ ಅಲ್ಲ. ಇದನ್ನು ಒಂದು ವ್ಯವಸ್ಥಿತವಾಗಿ ನಿಯಮದ ಪ್ರಕಾರವಾಗಿ ಕಾನೂನು ಪ್ರಕಾರವಾಗಿ ತಪ್ಪು ನಪ್ಪುಗಳನ್ನು ಅಧ್ಯಯನ ಮಾಡಿ ತನಿಖೆ ಮಾಡಿ ತಪ್ಪು ಮಾಡಿರೋರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದಂತೂ ಖಂಡಿತವಾಗಿ ಮಾಡ್ತೇವೆ.